ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದರೆ ನಾವು ಮೀಶೋದಲ್ಲಿ ಪ್ರಾಡಕ್ಟ್ಸ್ಗಳನ್ನು ಯಾವ ಥರ ನಾವು ಲಿಸ್ಟಿಂಗ್ ಮಾಡಬಹುದು ಅಂತಂದರೆ ಯಾವ ಥರ ಲಿಸ್ಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಂತಂದರೆ ಮೀಶೋದಲ್ಲಿ ಸೆಲ್ಲರ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಏನಂತಂದರೆ ಮೀಶೋದಲ್ಲಿ ನಾವು ನಮ್ಮ ಒಂದು ಪ್ರಾಡಕ್ಟ್ಸ್ಗಳನ್ನು ಯಾವ ಥರ ಲಿಸ್ಟಿಂಗ್ ಮಾಡಬೇಕು, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ಒಂದು ವೀಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇನ್ ಕೇಸ್ ಮೀಶೋ ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಏನಾದರೂ ಆನ್ಲೈನ್ ಬಿಸ್ನೆಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ನಿಮಗೆ ಈ ವಿಡಿಯೋಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ನೋಡ್ಬೋದು ನಾನು ಸೆಲ್ಲರ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಮೀಶೋದಲ್ಲಿ. ಸೊ ಇದರಲ್ಲಿ ನಾನು ಏನು ಮಾಡಬೇಕಂತಂದ್ರೆ ನನ್ನ ಒಂದು ಫಸ್ಟ್ ಪ್ರಾಡಕ್ಟನ್ನು ನಾನೇನು ಮಾಡಬೇಕು, ಲಿಸ್ಟಿಂಗ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ನೋಡ್ಬೋದು ಕೆಟಲಾಗ್ ಅಪ್ಲೋಡ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಾನಿಲ್ಲಿ ಆಲ್ರೆಡಿ ಒಂದು ಹಾಕಿದ್ದೀನಿ. ಸೊ ಅದನ್ನೇ ನಿಮಗೆ ಎಡಿಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ನೀವು ಫಸ್ಟು ಇಲ್ಲಿ ನೋಡ್ಬೋದು ಆ್ಯಡ್ ಸಿಂಗಲ್ ಕ್ಯಾಟಲಾಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ನೀವೇನು ಸೆಲ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಏನಪ್ಪ ಅಂತಂದರೆ ಸರ್ಚ್ ಮಾಡ್ತೀನಿ ಇಲ್ಲಿ USB ಕೇಬಲ್. ಸೊ ನಾನು USB ಕೇಬಲನ್ನು ಸರ್ಚ್ ಅಂತಂದರೆ ಸೆಲ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಸೊ ಕೇಬಲ್ಸ್ ಇನ್ ಕಂಪ್ಯೂಟರ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು USB ಕೇಬಲ್ ಆ್ಯಡ್ ಪ್ರಾಡಕ್ಟ್ ಇಮೇಜ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಪ್ರಾಡಕ್ಟ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ನಾನು ಏನಪ್ಪ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ನಾನು ಇಲ್ಲಿ ಹಾಕಿರುವಂಥದ್ದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಆಟೋಮೆಟಿಕಲಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾವುದೇ ಥರ ಇಮೇಜಸ್ ಇರಬೇಕು, ಯಾವ ಥರ ಇರಬೇಕು, ಅದೆಲ್ಲ ಕಂಪ್ಲೀಟ್ ಆಗಿರೋಂಥ ಮಾಹಿತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಕಂಟಿನ್ಯೂ ಮಾಡ್ತೀನಿ ಡೈರೆಕ್ಟಾಗಿ. ಸೊ ಕಂಟಿನ್ಯೂ ಮಾಡಿ ಆದಮೇಲೆ ನೆಕ್ಸ್ಟ್ ಕೆಲವೊಂದು ಮಾಹಿತಿಗಳು ನಿಮಗೆ ಇಲ್ಲಿ ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಈ ಥರ ಕೇಳುತ್ತೆ. ಸೊ ಆ್ಯಡ್ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೆಟ್ ವೇಟ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಕೇಳ್ತಾ ಇದೆ. ಸೊ ಆಲ್ಮೋಸ್ಟ್ ನಾನು 10 ಗ್ರಾಮ್ಸ್ ಅಂತ ಹಾಕ್ತೀನಿ. ಅದಾದ ಮೇಲೆ ಇನ್ ಕೇಸ್ ನಿಮ್ಮದು ಸ್ಟೈಲು, ಕೋಡು, ಪ್ರಾಡಕ್ಟ್ ಐಡಿ ಏನಾದರೂ ಇತ್ತಂತಂದರೆ ನೀವು ಹಾಕ್ಬೋದು, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಸೊ ನಾನು ಒಂದು ಏನು ಮಾಡ್ತೀನಪ್ಪ ಅಂತಂದರೆ ನೆಕ್ಸ್ಟು ಇಲ್ಲಿ ಪ್ರಾಡಕ್ಟ್ ನೇಮನ್ನು ಕೇಳುತ್ತೆ. ಸೊ ನಾನು ಏನು ಮಾಡ್ತೀನಪ್ಪ ಅಂತಂದರೆ USB ಕೇಬಲ್ ಅಂತ ಹಾಕ್ತೀನಿ. ನೆಕ್ಸ್ಟು ಸೈಜ್, ಫ್ರೀ ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಬರುತ್ತೆ. ಸೊ ಮೀಶೋ ಪ್ರೈಸ್ ಎಷ್ಟು ನೀವು ಹಾಕ್ತೀರಾ ಅಂತಂದರೆ ಚೆಕ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಬ್ಯಾಕ್ಗ್ರೌಂಡ್ ಪರ್ ವೇರಿಯಂಟ್ ಲೆವೆಲ್ ಪ್ರೈಸ್ ಡೀಟೇಲ್ಸ್. ಸೊ ಇಲ್ಲಿ ನೀವು ಮೀಶೋ ಪ್ರೈಸನ್ನು ಹಾಕಬೇಕು. ಸೊ ನಾನು ಆಲ್ಮೋಸ್ಟು 199 ರೂಪೀಸ್ ಇಲ್ಲಿ ಹಾಕ್ತೀನಿ. ಅದು ಹಾಕಿ ಆದ ಮೇಲೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ರಾಂಗ್ ಆರ್ ಡಿಫೆಕ್ಟಿವ್ ರಿಟರ್ನ್ಸ್ ಪ್ರೈಸ್ 180 ರೂಪೀಸ್ ನಿಮಗೆ ಏನಂತಂದರೆ ರಿಟರ್ನ್ ಚಾರ್ಜಸ್ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ನೋಡ್ಬೋದು ಸಜೆಷನ್ ಬೇಸ್ಡ್ ಆನ್ ರಿಟರ್ನ್ ಸೇವಿಂಗ್ಸ್. ಸೊ ರಿಟರ್ನ್ ಆಯ್ತಪ್ಪ ಅಂತಂದರೆ 180 ರೂಪೀಸ್ ನಿಮಗೆ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಸೊ MRP ನಾನು ಹಾಕ್ತೀನಿ 1399. ಸೊ ಅದ್ರ ಮೇಲೆ ಆ ಬಾಕ್ಸ್ ಮೇಲೆ ಅಷ್ಟೇ ಇದೆ. ಸೊ ನಾನು ಅದಕ್ಕೋಸ್ಕರ ಅಷ್ಟೇ ಹಾಕ್ತೀನಿ. ಸೊ ಇನ್ವೆಂಟ್ರಿ 1 ಅಂತ ಇದೆ. ಸೊ ಒಂದೇ ಒಂದು ಪ್ರಾಡಕ್ಟ್ ಇರೋದ್ರಿಂದ ನಾನು ಒಂದೇ ಹಾಕ್ತೀನಿ. ನೆಕ್ಸ್ಟು SKU ID ಇಲ್ಲ ಲೆಂತು, ಸೈಜು ಏನಾದರೂ ಇತ್ತಪ್ಪ ಅಂತಂದರೆ ನೀವು ಹಾಕ್ಬೋದು. ಸೊ ಆಪ್ಷನಲ್ ಇದೆ SKU ID, ಅದನ್ನು ನೀವು ಹಾಕ್ಬೋದು, ಇಲ್ಲ ಅಂತಂದ್ರೆ ಹಾಕಿಬಿಡ್ಬೋದು. ಸೊ ನೆಕ್ಸ್ಟು ಸೈಜು 10 ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ಮೇಲೆ ನಿಮಗೆ ಆಯಿತು. ನೆಕ್ಸ್ಟು ಚಾರ್ಜೇಬಲ್. ಸೊ ಚಾರ್ಜೇಬಲ್ ಇದೆಯಾ ಇತ್ತಂತಂದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಡಿ. ಸೊ ನೆಕ್ಸ್ಟು ಜನರಿಕ್ ನೇಮ್ ಕೇಬಲ್ಸ್ ಅಂತ ನಾನು ಹಾಕ್ತೀನಿ. ಅದೇ ರೀತಿ ಇನ್ಕ್ಲೂಡಿಂಗ್ ಕಾಂಪೋನೆಂಟ್ಸ್. ಸೊ ಏನಾದರೂ ಕಾಂಪೋನೆಂಟ್ಸ್ ಇದೆಯಾ ಅಂತ ಕೇಳುತ್ತೆ, ಇಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ನೆಟ್ ಕ್ವಾಂಟಿಟಿ ಓನ್ಲಿ 1. ಅದೇ ರೀತಿ ಪವರ್ ಸೋರ್ಸ್ ಏನಾದರೂ ಇದ್ದರೆ ಕೊಡಿ, ಇಲ್ಲ ಅಂತಂದರೆ NA ಅಂತ ಹಾಕ್ಬಿಡಿ. ಸೊ ಎಲೆಕ್ಟ್ರಿಸಿಟಿ ಪವರ್ ಸೋರ್ಸ್ ಬೇಕು ಅದಕ್ಕೆ. ಸೊ ಪವರ್ ಸೋರ್ಸನ್ನು ಕೊಡಿ. ಅದೇ ರೀತಿ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ವೋಲ್ಟೇಜ್ ಅಂದರೆ ವೋಲ್ಟೇಜ್ ಏನಿದೆ ಆ ಪ್ರಾಡಕ್ಟ್ ಮೇಲೆ ನೋಡಿ. ಸೊ ನೋಡಿ ಆದಮೇಲೆ ನೀವು ಅದನ್ನು ಹಾಕಬೇಕಾಗುತ್ತೆ. ಸೊ ಈ ಪ್ರಾಡಕ್ಟ್ ಮೇಲೆ ನಮಗೆ ವೋಲ್ಟೇಜು ಇರೋದು ಸಿಂಗಲ್ ಫೇಸ್ ವೋಲ್ಟೇಜ್. ಸೊ 9 ವೋಲ್ಟ್ 24 12
ಸೊ ಸದ್ಯಕ್ಕೆ 12 ವೋಲ್ಟ್ ಅಂತ ಹಾಕಿರೋಣ. ಅದಾದ ಮೇಲೆ ವ್ಯಾರಂಟಿ ಪೀರಿಯಡ್ ನೋ ವ್ಯಾರಂಟಿ ಅಂತ ಹಾಕ್ತೀನಿ ನಾನು. ನೋ ವ್ಯಾರಂಟಿ. ವ್ಯಾರಂಟಿ ಟೈಪ್ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ತೀನಿ. ನೆಕ್ಸ್ಟು ಕಂಟ್ರಿ ಆಫ್ ಫಾರಿನ್ ಇಂಡಿಯಾ. ಮ್ಯಾನುಫ್ಯಾಕ್ಚರರ್ಸ್ ನೇಮ್, ಸೊ ಏನಿದೆ ಅದನ್ನು ನೀವು ಹಾಕಿ. ನಿಮ್ಮ ಬಾಕ್ಸಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವರ ಡೀಟೇಲ್ಸನ್ನು ನೀವು ಹಾಕ್ಬೋದು. JMD ಇಂಟರ್ನ್ಯಾಷನಲ್ಸ್. ಅದೇ ರೀತಿ ಮ್ಯಾನುಫ್ಯಾಕ್ಚರರ್ಸ್ ಅಡ್ರೆಸ್ ಕೂಡ ಇಲ್ಲಿ ಕೇಳುತ್ತೆ. ನಾನು ಮ್ಯಾನುಫ್ಯಾಕ್ಚರರ್ಸ್ ಅಡ್ರೆಸ್ಸು ಮುಂಬೈ ಇದೆ, ಸೊ ನಾನು ಮುಂಬೈ ಹಾಕ್ತೀನಿ. ನೆಕ್ಸ್ಟು ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ನೀವು ಹಾಕ್ಬೋದು. ಸೊ ಇನ್ ಕೇಸ್ ಮ್ಯಾನುಫ್ಯಾಕ್ಚರರ್ಸ್ ನಿಮ್ಮ ಹತ್ರ ಡೀಟೇಲ್ಸ್ ಇದ್ದರೆ ನೀವು ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಹಾಕೋ ಅವಶ್ಯಕತೆ ಇಲ್ಲ. ಸೊ ಪ್ಯಾಕರ್ಸ್ ನೇಮ್ಸ್ ಕೂಡ ನೀವು ಹಾಕ್ಬೋದು. ಸೊ ಪ್ಯಾಕರ್ಸ್ ನೇಮು ನಂದು ಹಾಕ್ತೀನಿ. ಅದಾದ ಮೇಲೆ ಪ್ಯಾಕರ್ ಪಿನ್ ಕೋಡ್ ಕೂಡ ನಮ್ದು ಹಾಕ್ತೀನಿ. ಇಂಪೋರ್ಟರ್ ನೇಮ್ ನಾಟ್ ರಿಕ್ವೈರ್ಡ್ ಅಂತ ಇದೆ, ಸೊ ಅದು ಅವಶ್ಯಕತೆ ಇಲ್ಲ. ಅದೇ ರೀತಿ ಇಂಪೋರ್ಟರ್ ಅಡ್ರೆಸ್ಸು ಇಲ್ಲ, ಇಂಪೋರ್ಟರ್ ಪಿನ್ ಕೋಡು ಇದಿಲ್ಲ. ಸೊ ನೆಕ್ಸ್ಟ್ ಅದರ್ ಅಟ್ರಿಬ್ಯೂಟ್ ಬ್ರ್ಯಾಂಡ್ ಕೇಳ್ತಾ ಇದೆ, ಸೊ ಬ್ರ್ಯಾಂಡ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೇಬಲ್ ಲೆಂತ್ ನಮ್ಮದು ಎಷ್ಟಿದೆಯಪ್ಪ ಅಂತಂದರೆ 75 ಸೆಂಟಿಮೀಟರ್ ಇದೆ. ಸೊ ನಾವು 75 1 ಮೀಟರ್ ಅಂದರೆ ಬರೋಲ್ಲ, 0.5 ಮೀಟರ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಇದೆಲ್ಲ ನೀವು ಕಂಪ್ಲೀಟಾಗಿ ಹಾಕ್ಬೋದು. ಕಲರ್ ವೈಟ್ ಇದೆ, ಸೊ ಕಲರ್ ನಮ್ಮದು ಯಾವುದಿದೆ ಅಂತಂದರೆ ಕೇಬಲ್ ಬ್ಲ್ಯಾಕ್ ಇದೆ, ಸೊ ಬ್ಲ್ಯಾಕ್ ಅಂತ ನಾನು ಹಾಕ್ತೀನಿ. ಸೊ ಇದೆಲ್ಲ ಹಾಕಿ ಆದಮೇಲೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ನೀವು ಹಾಕ್ಬೋದು. ದಿಸ್ ಈಸ್ ಟರ್ಬೋ ಕೇಬಲ್ ಫಾಸ್ಟ್ ಚಾರ್ಜಿಂಗ್ USB to Type C. USB to Type C. ಸೊ ಇಷ್ಟು ನಾನು ಹಾಕ್ತೀನಿ. ಅದೇ ರೀತಿ ಪ್ರಾಡಕ್ಟ್ ನೇಮ್ ಇದೆಯಲ್ಲ ಸ್ವಲ್ಪ ನಾನು ಚೇಂಜ್ ಮಾಡಬೇಕು. ಸೊ USB ಕೇಬಲ್ ಟು Type C. USB ಟು Type C ಕೇಬಲ್. ಸೊ ಈ ರೀತಿ ನಾನು ಹಾಕ್ತೀನಿ. ಸೊ ಇದಾದ ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸಬ್ಮಿಟ್ ಕ್ಯಾಟ್ಲಾಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಏನಾದರೂ ಇತ್ತಂತಂದರೆ ನಮಗೆ ತೋರಿಸುತ್ತೆ ಮತ್ತೆ ಉಳಿದಿರೋದೇನಾದರೂ ಇತ್ತಪ್ಪ ಅಂತಂದರೆ. ಸೊ ಡು ಯು ವಾಂಟ್ ಟು ಸಬ್ಮಿಟ್ ದಿಸ್ ಕ್ಯಾಟ್ಲಾಗ್ ಫಾರ್ ಕ್ವಾಲಿಟಿ ಚೆಕ್ ಅಂತ ಕೇಳುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಅಪ್ಲೋಡ್ ಮೋರ್ ಕ್ಯಾಟ್ಲಾಗ್ ಅಂತ ಇದೆ. ಕ್ಯಾಟ್ಲಾಗ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿ ಆದ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ. ಇವಾಗ ಸಿಂಗಲ್ ಅಪ್ಲೋಡ್ಸ್ ಅಂತ ಇದೆ, ಇಲ್ಲಿ ನಮಗೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ಒಂದು ಇನ್ ಪ್ರೊಸೆಸ್ಸಲ್ಲಿದೆ, ಒಂದು ಆಲ್ರೆಡಿ ನಾನು ಡ್ರಾಫ್ಟಲ್ಲಿ ಇಟ್ಟಿದ್ದೀನಿ. ಸೊ ಪ್ರಾಡಕ್ಟ್ ಇಮೇಜ್ ಒಂದಿದೆ, ನೀವು ಆಮೇಲೆ ಬೇಕಾದರೆ ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಸಿಂಪಲ್ಲಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಒಂದು ಮೀಶೋ ಸೆಲ್ಲರ್ ಅಕೌಂಟಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ನೀವೇನಪ್ಪ ಅಂತಂದರೆ ಹಾಕ್ಬೋದು. ಸೊ ಈ ರೀತಿ ಲಿಸ್ಟಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥ ಒಂದು ಇದರಲ್ಲಿ ನಾನೇನಪ್ಪ ಅಂತಂದರೆ ನಿಮಗೆ ಬಲ್ಕ್ ಅಪ್ಲೋಡ್ಸ್ ಆಗಿರ್ಬೋದು, ಸೊ ಆರ್ಡರ್ಸ್ ಆಗಿರ್ಬೋದು, ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀವಿ. ಸೊ ಇಷ್ಟು ಗೊತ್ತಿನ ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.